ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ. ಹೊಸ ವಿಡಿಯೋಗೆ ಸ್ವಾಗತ. ದೆಹಲಿಯಲ್ಲಿ ನಡೆದಂಥ ಘಟನೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಮೊನ್ನೆ ಹೋಳಿ ಹಬ್ಬ ಆಚರಣೆ ಮಾಡುವಾಗ ಒಂದು ಹುಡುಗಿ ಗೊತ್ತಿಲ್ದಿರ ಮಿಸ್ ಆಗಿ ಒಬ್ಬ ಮುಸ್ಲಿಂ ಮಹಿಳೆ ಮೇಲೆ ಅದು ಬಣ್ಣ ಹಾಕಿ ಅವರು ಮನೆಯವರೆಲ್ಲ ಕರ್ಕೊಂಡು ಬಂದು ತರುಣನ ವ್ಯಕ್ತಿನ ಸಾಯಿಸೋದಕ್ಕೆ ಕಾರಣ ಆಗಿದ್ದಾರೆ. ಅವ್ನಿಗೆ ಹೇಗೆ ಹೊಡೆದಿದ್ದಾರೆ ಅಂದರೆ ಅವ್ನಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದ್ರೊಳಗೆ ಅವ್ನು ಪ್ರಾಣ ಬಿಟ್ಟಿದ್ದಾನೆ. ಆನಂತರ ಅದು ಗೌರ್ಮೆಂಟು ಮತ್ತು ಅಲ್ಲಿನ ಪೊಲೀಸು ಡಿಸಿಷನ್ ತೊಗೊಂಡು ಅವ್ರ ಮನೇನ ಧ್ವಂಸ ಮಾಡಿದ್ದಾರೆ. ಯಾರು ಹೊಡೆದಿದ್ದಾರೆ ಅವ್ರ ಮನೆಯವ್ರನ್ನ. ಓಕೆ, ಬಟ್ ಏನು ಅಂತ ಹೇಳಿದ್ರೆ ಇದು ಎಲ್ಲಿವರೆಗೂ ಈ ರೀತಿ ದೌರ್ಜನ್ಯ ಅನುಭವಿಸ್ಬೇಕು? ಯಾಕೆ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ? ಇನ್ನು ನೀವು ಯಾಕೆ ಓಲೈಕೆ ಮಾಡ್ತಿದ್ದೀರಿ? ಇವಾಗೆಲ್ಲೋದ್ರು ಶಾಂತಿ ದೂತರು, ಅಹಿಂಸೆ ಪರ ಇರೋರು, ಬ್ರದರ್ಸು ಎಲ್ಲ ಎಲ್ಲೋದ್ರು ಇವಾಗ? ವಿಡಿಯೋ ಮಾಡಿದವರೆಲ್ಲ ಎಲ್ಲಿದ್ದಾರೆ ಇವಾಗ? ಯಾಕೆ ಈ ಸಬ್ಜೆಕ್ಟ್ ಬಗ್ಗೆ ಮಾಡಲ್ಲ? ಅರ್ಥನೇ ಆಗ್ತಿಲ್ಲ. ನಮ್ಮ ಗಣೇಶ ಮೆರವಣಿಗೆ ಹೋಗಂಗಿಲ್ಲ, ಕಲ್ಲು ಹೊಡಿತಾರೆ, ಇನ್ನೊಂದೇನೋ ಮಾಡೋಂಗಿಲ್ಲ, ಅಲ್ಲೂ ತೊಂದರೆ ಕೊಡ್ತಾರೆ. ನಾವು ಮೈಕು ಸೌಂಡು DJ ಎಲ್ಲ ಹಾಕಂಗಿಲ್ಲ, ಆದರೆ ಅವ್ರಿಗೆ ಮಾತ್ರ ಎಲ್ಲ ಟೈಮಲ್ಲೂ ಎಲ್ಲದಕ್ಕೂ ಪರ್ಮಿಷನ್ನು. ಸೊ ಈ ರೀತಿ ತಾರತಮ್ಯ ಸರ್ಕಾರನೇ ಮಾಡಿರೋದು. ಸೊ ಇದನ್ನು ಸರಿ ಮಾಡಬೇಕಂದ್ರೆ ನಾವುಗಳೆಲ್ಲ ಒಗ್ಗಟ್ಟಾಗಿರಬೇಕು. ಸೊ ಇದು ನನಗೆ ತುಂಬ ಬೇಜಾರಾಯಿತು. ಏನಂದರೆ ಅವ್ನಿಗೆ ಯಾಕೆ ಸತ್ತೆ ಅಂತಲೇ ಗೊತ್ತಿಲ್ಲ. ಅವನಿಗೆ ತರುಣ್ಗೆ ಯಾಕೆ ಸತ್ತೆ, ನಾನು ಏನು ನಡೀತು ಅಂತಲೇ ಗೊತ್ತಿಲ್ಲ. ಅಷ್ಟರೊಳಗೆ ಅವನ್ನ ಹೊಡೆದು ಅವನ್ನ ಸಾಯೋ ಥರ ಹೊಡೆದ್ಬಿಟ್ರು. ಅವ್ನ ಮನೆಗೆ ಇನ್ನೂ ಬರ್ತಿದ್ದಾನೆ ಅಷ್ಟೇ. ಬಂದು ಏನಾಯಿತು, ಏನು ಜಗಳ ನಡೀತಿದೆ ಅಂತ ಕೇಳಕ್ಕೆ ಬಂದ. ಅಲ್ಲಿರೋ ಅಷ್ಟು ಜನ ಕೈಗೆ ಸಿಕ್ಕಿ ದೊಣ್ಣೆ ಪಣ್ಣೆ ಎಲ್ಲ ತಗೊಂಡು ಹೊಡೆದು ಅವನ್ನ ಸಾಯಿಸ್ಬಿಟ್ರು. ಸೊ ಈ ರೀತಿ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಸ್ನೇಹಿತರೆ. ಏನಂದರೆ ಇದು ತುಂಬ ಬೇಜಾರಾಗೋ ಸಂಗತಿ. ಇದ್ರ ಬಗ್ಗೆ ಮಾತಾಡಬಾರ್ದು ಅನ್ಕೋತೀವಿ, ಬಟ್ ಮಾತಾಡಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಏನು ಉಳಿಸಿ ಹೋಗ್ತೀವಿ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಅನ್ನೋದೇ ಅರ್ಥ ಆಗ್ತಿಲ್ಲ. ಸೊ ಇದ್ರ ಬಗ್ಗೆ ಸರ್ಕಾರನೂ ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಾಗತ್ತೆ. ಮನೆ ಧ್ವಂಸ ಮಾಡಿದ್ರೆ ಅಲ್ಲ ಶಿಕ್ಷೆ, ಇನ್ನೂ ಘೋರ ಶಿಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಅಮಾಯಕ. ಅವನು ಬಂದು ಏನು ಬಣ್ಣ ಬಿದ್ದರೆ ಏನಾಯ್ತು, ನಿಮಗೆ ಏನು ಆಗ್ಬಿಡ್ತು? ಆಯಿತು, ಸಾರಿ ಕೇಳಿದ್ರಲ್ಲ, ಎಲ್ಲ ಮನೆಯವರೆಲ್ಲ ಸಾರಿ ಕೇಳಿದ್ರು, ನೀವು ಅವ್ರನ್ನ ಬಿಟ್ಟಿಲ್ಲ, ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಹೊಡೆದು ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇದೆಯಾ? ನಿಜಕ್ಕೂ ನಿಮ್ಗೆ ಮಾತ್ರ ಕಾನೂನಿಲ್ವಾ? ಕಾನೂನಿದೆ ತಾನೆ. ನೀವು ಹೋಗ್ಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ. ನಮ್ಮ ಮೇಲೆ ಬಣ್ಣ ಹಾಕಿದ್ರು, ನಮ್ಮ ಮೇಲೆ ಇದು ಮಾಡಿದ್ರು, ತೊಂದರೆ ಮಾಡಿದ್ರು ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಪೊಲೀಸು ಸಾರ್ಟ್ ಔಟ್ ಮಾಡಿ ಕಳಿಸಿರೋರಲ್ವಾ? ಯಾಕೆ ಈ ರೀತಿಯ ಒಂದು ಡಿಸಿಷನ್ ತಗೋತೀರ ಅಂತಲೇ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.